ನಮಸ್ಕಾರ ವೀಕ್ಷಕರೇ, ನಾನು ಶ್ರೀ ದಾನಮ್ಮ ದೇವಿಯ ಭಕ್ತಿ. ತಾಯಿ ವರದಾನೇಶ್ವರಿ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಅಂತ ಹೇಳುತ್ತಾ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ನೋಡ್ರಿ, ಇವತ್ತು ನಾನು ವರಮಹಾಲಕ್ಷ್ಮಿ ಹಬ್ಬದ ಸ್ಪೆಷಲಾಗಿ ಹಾಲು ಹುಗ್ಗಿನ ಮಾಡಿದ್ದೇನೆ. ನೋಡ್ರಿ, ಇದು ಸಕ್ಕರೆ ಹಾಕಿ ಮಾಡೋದ್ರಿ. ಹಾಲು ಹುಗ್ಗಿ ತುಂಬ ಟೇಸ್ಟಿಯಾಗಿರ್ತದ್ರಿ. ಬೆಲ್ಲ ಹುಗ್ಗಿಕಿನ ರೀ ಇದು. ಈಗ ಇದಕ್ಕೆ ಸ್ವಲ್ಪ ಮೇಲೆ ತುಪ್ಪ ಹಾಕ್ತೀನಿ ನೋಡ್ರಿ. ಈ ಥರ ತುಪ್ಪ ಹಾಕೊಂಡು ನೋಡ್ರಿ, ಸೂಪರ್ ನೋಡ್ರಿ ಹುಗ್ಗಿ. ತೋರಿಸ್ತೀನಿ ನೋಡ್ರಿ, ನೀವು ಒಂದು ಸ್ಪೂನು ನೋಡ್ರಿ. ಸೂಪರಾಗಿ ಬಂದದ ನೋಡ್ರಿ. ಈ ಹುಗ್ಗಿನ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬರ್ರಿ. ನಿಮ್ಮೆಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ನೋಡ್ರಿ. ಇದನ್ನು ಇವು ಹುಗ್ಗಿ ಅಕ್ಕಿ ನೋಡ್ರಿ, ಇವು ಜವಂಗೋದಿವು ರೀ. ಈ ಜವಂಗೋದಿನ ಪಾಲಿಸ್ ಮಾಡ್ಕೊಂಬಂದಿದ್ರಿ. ಹಿಂಗೆ ಸಂತ್ಯಾಗದು ಸಿಗ್ತಾವಲ್ಲ ರೀ ಜವಂಗೋದಿ, ಅವನ್ನ ತಂದ್ರಿ ನೀರು ಹಚ್ಚಿ ಪಾಲಿಸ್ ಹೊತ್ತೆ ಮಾಡ್ತಾಳ್ರಿ ಮಷಿನ್ದಾಗ ರೀ. ಆ ಥರ ಮಾಡಿಸ್ಕೊಂಡು ಬರೋದು ನೋಡ್ರಿ, ಅಂದ್ರೆ ಹುಗ್ಗಿ ಚಲೋ ಆಗ್ತದ್ರಿ. ಇವು ಪಾಲಿಸ್ ಮಾಡ್ಕೊಂಬಂದಿದ್ದು ಹುಗ್ಗಿ ಅಕ್ಕಿ ನೋಡ್ರಿ. ಈಗ ಇದನ್ನು ಕುದಿಯಕ್ಕೆ ಇಡ್ತೀವಿ ನೋಡ್ರಿ. ಇವನ್ನ ನಾನು 1 ಗ್ಲಾಸ್ ಹುಗ್ಗಿ ಅಕ್ಕಿ ಇವು ತೊಗೊಂಡೆ, 1 ಗ್ಲಾಸ್ ಇವು ಹುಗ್ಗಿ ಗೋಧಿನ ತೊಗೊಂಡೆ ಒಂದ್ರಿ. ಇದಕ್ಕೆ 1/2 ಗ್ಲಾಸ್ ನೀವು ಬೆಲ್ಲದ ಮಾಡ್ಕೊತಿದ್ರೆ ಬೆಲ್ಲ ಹಾಕ್ರಿ, 1/2 ಗ್ಲಾಸ್ ರೀ. ಇಲ್ಲ ಸಕ್ಕರೆದು ಮಾಡ್ಕೊತಿದ್ರೆ 1/2 ಗ್ಲಾಸ್ ಸಕ್ಕರೆ ಸರಿ ಹಾಕಿದ್ರೆ ಸಪ್ಪಗೆ ಆಗ್ತದ್ರಿ. ಮತ್ತು 1ಕ್ಕೆ ಡಬಲ್ ಹಾಕಿದ್ರೆ ಭಾಳ ರುಚಿ ಆಗ್ತದ್ರಿ. ಅದಕ್ಕೆ ನಾವು 1 ಗ್ಲಾಸ್ ಇವು ಗೋಧಿನ ತೊಗೊಂಡ್ರೆ 1/2 ಗ್ಲಾಸ್ ಸಕ್ಕರೆ ರೀ, ಬೆಲ್ಲರೇ ಹಾಕ್ಬೇಕು ನೋಡ್ರಿ. ಇವತ್ತು ನಾನು ಸಕ್ಕರೆದು ಹುಗ್ಗಿ ಮಾಡಾಕತ್ತೀನಿ ನೋಡ್ರಿ, ಹಾಲು ಹುಗ್ಗಿ ಅಂತೇಳಿ. ಈಗ ಇದನ್ನು ಕುದಿಯಕ್ಕೆ ಇಡ್ತೇನೆ ರೀ. ಕುದ್ಮ್ಯಾಗ ತೋರಿಸ್ತೀನಿ ನೋಡ್ರಿ ನಿಮಗೆ ಆಮೇಲೆ. ನೋಡ್ರಿ, ಇವತ್ತು ನಾನು ವರಮಹಾಲಕ್ಷ್ಮಿ ಹಬ್ಬಕ್ಕಂತ ಹೇಳಿ ಹುಗ್ಗಿನ ಮಾಡಾಕತ್ತೇನೆ ನೋಡ್ರಿ. ಸಕ್ಕರೆ ಹಾಕಿದ್ದು ಹುಗ್ಗಿ ಮಾಡಾಕತ್ತೇನೆ ರೀ. ಈಗ ನಾನು ಬೆಲ್ಲದ ಹುಗ್ಗಿನ ತೋರಿಸಿದ್ದೇನೆ ರೀ. ಈಗ ಇವತ್ತು ನಾನು ಲಕ್ಷ್ಮೀ ಪೂಜೆಗೆ ಅಂತ ಸಕ್ಕರೆ ಹುಗ್ಗಿನ ಮಾಡಾಕತ್ತೀನಿ ನೋಡ್ರಿ. ಈಗ ಇದನ್ನು ಹುಗ್ಗಿ ಕುದ್ದದ್ರಿ. ಇದಕ್ಕೆಲ್ಲ ಎಚ್ಚ ಹಾಕ್ಬೇಕು ನೋಡ್ರಿ, ಅಂದ್ರೆ ಸಕ್ಕರೆ ಹಾಲು ಎಲ್ಲ ಎಚ್ಚನ ಹಾಕ್ತೀನಿ ನೋಡ್ರಿ. ಇದಕ್ಕೆ ಮೊದಲು ಸಕ್ಕರೆ ಹಾಕ್ತೀನಿ ನೋಡ್ರಿ. ನೋಡ್ರಿ, ಈಗ ಸಕ್ಕರೆನ ಹಾಕ್ತಾ ಇದ್ದೀನಿ ನೋಡ್ರಿ. ಸಕ್ಕರೆನ ಹಾಕಿ ಚೆಂದಾಗಿ ಮಿಕ್ಸ್ ಮಾಡ್ಕೊಳ್ಬೇಕ್ರಿ. ನಾನು ಸ್ವಲ್ಪ ಹಾಕ್ತೀನಿ ನೋಡ್ರಿ. ಬೆಲ್ಲದ ಹುಗ್ಗಿಕಿನ ಈ ಸಕ್ಕರೆ ಹುಗ್ಗಿ ಭಾರಿ ಟೇಸ್ಟಿ ಆಗಿರ್ತದೆ ನೋಡ್ರಿ. ಇದಕ್ಕೆ ಹಾಲು ಹಾಕ್ಬೇಕ್ರಿ. ಈಗ ಸ್ವಲ್ಪ ತಿರುವಾಡಿ ಇದಕ್ಕೆ ಹಾಲು ಕಾಶಿ ಹಾಕ್ತೇವೆ ನೋಡ್ರಿ. ನೋಡ್ರಿ, ಸೂಪರ್ ಆಗಿದ್ರೆ ಹುಗ್ಗಿ. ನಾನು ಹುಗ್ಗಿ ಕುದಿಯೋದನ್ನು ಫಸ್ಟಿಗೆ ಇರೋದು ಸ್ವಲ್ಪ ಲೇಟ್ ಆಯ್ತು ರೀ. ಅಂದ್ರೆ ಅದು ಹುಗ್ಗಿ ಕುದಿಯಾಕರ ಇಡಬೇಕಾದ್ರೆ ಅದು ವಿಡಿಯೋ ಮಾಡೋದು ನೆನಪಾಗಲಿಲ್ಲ ರೀ. ಹೀಗಾಗಿ ಕುದ್ದ ಮ್ಯಾಗ ತೋರ್ಸಾಕತ್ತೀನಿ ನೋಡ್ರಿ. ನಿಮಗೆ ಕುದಿಯೋದು ಅಷ್ಟೇ ಇದು ನೋಡ್ರಿ. ಈಗೆಲ್ಲ ಹೆಚ್ಚು ಹಾಕೋದು ತೋರ್ಸಾಕತ್ತೀನಿ ನೋಡ್ರಿ. ಹೆಸರು ಬಂದ ನೀರಿನಾಗ ಅವು ಹುಗ್ಗಿ ಅಕ್ಕಿ ಹಾಕೋದು ನೋಡ್ರಿ. ಈ ಹುಗ್ಗಿಗೆ ಒಂದು ಸ್ವಲ್ಪ ಉಪ್ಪು ಹಾಕ್ಬೇಕು ನೋಡ್ರಿ, ಅಂದ್ರೆ ಟೇಸ್ಟಿ ಆಗ್ತದ್ರಿ. ಉಪ್ಪು ಹಾಕಿ ಚೆಂದಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ. ನಾನು ಈ ಥರ ಚೆಂದಾಗಿ ಹಿಂಗೆ ಮುಗುಚಿ ನೋಡ್ರಿ ಹುಗ್ಗಿನ ಈ ಥರ ಮುಗಿಸ್ಕೋಬೇಕು ನೋಡ್ರಿ. ಅಂದ್ರೆ ಹುಗ್ಗಿ ಮಸ್ತ್ ಆಗ್ತದ್ರಿ. ಇಲ್ಲಾಂದ್ರೆ ಕಾಳ ಇರ್ತದ್ರಿ. ಈ ಥರ ಚೆಂದಾಗಿ ಮುಗಿಸ್ಕೋಬೇಕು ನೋಡ್ರಿ. ಈಗ ಇದಕ್ಕೆ ಹಾಲು ಹಾಕ್ತಾರೆ ನೋಡ್ರಿ. ಇದಕ್ಕೆ ಕಾಯ್ದಿರೋ ಹಾಲನ್ನೇ ಹಾಕ್ತಾ ಇದ್ದೇನೆ ನೋಡ್ರಿ. ಈ ಥರ ಹಾಲು ಹಾಕಿ ಚೆಂದಾಗಿ ತಿರುಗಾಡ್ಬೇಕ್ರಿ. ಇದಕ್ಕೆ ಹಾಲು ಹುಗ್ಗಿನೂ ಅಂತಾರೆ ನೋಡ್ರಿ, ಸಕ್ಕರೆ ಹುಗ್ಗಿನೂ ಅಂತಾರೆ ರೀ, ಹಾಲು ಹುಗ್ಗಿನೂ ಅಂತಾರೆ ನೋಡ್ರಿ. ಈ ಬೆಲ್ಲ ಹುಗ್ಗಿಕಿನ ಈ ಹಾಲು ಹುಗ್ಗಿ ಭಾರಿ ಟೇಸ್ಟ್ ನೋಡ್ರಿ. ನೋಡ್ರಿ, ಈಗ ಚೆಂದಾಗಿ ಎಲ್ಲ ಕಲಿಸ್ಕೊಂಡ್ರೆ ಈಗ ಇದಕ್ಕೆ ಹೆಚ್ಚ ಹಾಕೋದು ನೋಡ್ರಿ. ಈಗ ನೋಡ್ರಿ, ಇದೊಂದು ಸಣ್ಣ ಕಡಾಯಿ ಇಟ್ಟೇನ್ರಿ. ಇದಕ್ಕೊಂದು ಸ್ವಲ್ಪ ತುಪ್ಪ ಹಾಕಿ ಡ್ರೈ ಫ್ರೂಟ್ಸನ್ನ ಹುರಿತೀನಿ ನೋಡ್ರಿ. ಹುರ್ಕೊತೀನಿ ರೀ. ಅಂದರೆ ಸ್ವಲ್ಪ
ಗೋಲ್ಡನ್ ಕಲರ್ ಬರುತ್ತೆ ರೀ. ಈಗ ನೋಡಿರಿ ಇದು ಕಲರ್ ಚೇಂಜ್ ಆಗಿದ್ರೆ ಈಗ ಹಾಕ್ತೇನೆ ನೋಡಿರಿ ಹುಗ್ಗಿಗೆ. ಈಗ ನೋಡಿರಿ ಏನು ಹುರ್ಕೊಂಡಿದ್ದಲ್ಲ ರೀ ಡ್ರೈ ಫ್ರೂಟ್ಸನ್ನು ಹಾಕ್ತಾಯಿದ್ದೇನೆ ನೋಡಿರಿ. ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ತಾರೆ, ಹಾಗೆ ಸ್ವಲ್ಪ ಜಾಜಿಗೆ ಪುಡಿನೂ ಹಾಕ್ಬೇಕು ನೋಡ್ರಿ, ಅಂದ್ರೆ ಟೇಸ್ಟಿ ಭಾರಿ ಆಗ್ತದೆ ಹುಗ್ಗಿ. ಹಾಗೆ ಇದಕ್ಕೊಂದು ಸ್ವಲ್ಪ ಕಸಕಸಿನ ಹಾಕಿ ಹುರಿತಾ ಇದ್ದೀನಿ ನೋಡ್ರಿ. ಕಸಕಸಿನೂ ಹಾಕ್ಬೇಕ್ರಿ ಇದಕ್ಕೆ. ಈಗ ಈ ಕಸಕಸಿನೂ ಹಾಕ್ತಾ ಇದ್ದೀನಿ ನೋಡ್ರಿ. ಎಲ್ಲ ಹಾಕಿದ್ರೆ ಚೆಂದಾಗಿ ಮಿಕ್ಸ್ ಮಾಡ್ತಾರೆ ನೋಡ್ರಿ. ಈಗ ಕಲಸ್ಕೋಬೇಕು ನೋಡ್ರಿ ಚೆಂದಾಗಿ. ಸೂಪರ್ ಆಗಿ ಬಂದ ನೋಡ್ರಿ ಹುಗ್ಗಿ. ಈಗ ಇದಕ್ಕೊಂದು ಸ್ವಲ್ಪ ಕೊಬ್ಬರಿ ತುರಿನ ಹಾಕ್ತೇನೆ ನೋಡ್ರಿ. ಈಗ ಕೊಬ್ಬರಿ ತುರಿನ ಹಾಕ್ತಾ ಇದ್ದೀನಿ ನೋಡ್ರಿ. ಇದನ್ನು ಹಾಕಿ ಚೆಂದಾಗಿ ಮಿಕ್ಸ್ ಮಾಡ್ಕೊಳ್ಳೋದ್ರಿ. ಇದು ಇನ್ನೊಂದು ಸ್ವಲ್ಪ ಗಟ್ಟಿ ಅನ್ಸಾಕ್ತದ್ರಿ. ಇನ್ನೊಂದು ಸ್ವಲ್ಪ ಹಾಲು ಹಾಕ್ತೇನೆ ನೋಡ್ರಿ. ಈಗ ನೋಡ್ರಿ ಇನ್ನೊಂದು ಸ್ವಲ್ಪ ಹಾಲು ಹಾಕಿದ್ರಿ. ಈಗ ಮಸ್ತಾಗಿ ನೋಡ್ರಿ ಇದು ಒಂದು ಜರ ಕುದಿಬೇಕ್ರಿ. ಇದು ನೋಡ್ರಿ ಸೂಪರಾಗಿ ಬಂದದ ನೋಡ್ರಿ ಹಾಲು ಹುಗ್ಗಿ ನೋಡ್ರಿ. ಈಗ ಇದು ಇನ್ನೊಂದು ಜರ ಕುದಿಬೇಕು. ಈಗ ಫೈನಲಿ ಎಲ್ಲ ರೆಡಿ ಆಗಿದ್ರಿ. ಇದು ಇನ್ನೊಂದು ಸ್ವಲ್ಪ ಕುದಿಬೇಕ್ರಿ. ಒಂದು ಪ್ಲೇಟನ್ನು ಮುಚ್ಚಿ ಇಡ್ತೇನೆ ನೋಡ್ರಿ. ಈಗ ಕುದಿಲಿಕ್ಕತ್ತದ ನೋಡ್ರಿ ಹುಗ್ಗಿ ಮಸ್ತಾಗಿ. ಈಗ ರೆಡಿ ಆಯ್ತು ನೋಡ್ರಿ ಹುಗ್ಗಿ. ವರಮಹಾಲಕ್ಷ್ಮಿ ಪೂಜೆ ನೈವೇದ್ಯಕ್ಕೆ ಹಾಲು ಹುಗ್ಗಿನ ಮಾಡಿದ್ದೇವೆ ನೋಡ್ರಿ ನಾವು. ಈ ಹುಗ್ಗಿ ಮಾಡೋ ಪದ್ಧತಿನ ನಿಮ್ಗೆ ಇಷ್ಟ ಆಗ್ಯದ ಅಂತ ಅನ್ಕೋತೀನಿ ರೀ. ಇಷ್ಟ ಆಗಿದ್ರೆ ನೀವು ಕಮೆಂಟಲ್ಲಿ ನನಗೆ ತಿಳಿಸ್ರಿ. ಈಗ ಇದನ್ನು ಬೇರೆ ಒಂದು ಬೌಲಿಗೆ ಹಾಕ್ತೇನೆ ನೋಡ್ರಿ. ನೋಡ್ರಿ ಈಗ ಬೇರೆ ಒಂದು ಬೌಲಿಗೆ ಸರ್ವ್ ಮಾಡಿದ್ದೇನೆ ನೋಡ್ರಿ. ಇವತ್ತು ವರಮಹಾಲಕ್ಷ್ಮಿ ಹಬ್ಬದ ವಿಶೇಷವಾಗಿ ನಾನು ಹಾಲು ಹುಗ್ಗಿ ಮಾಡಿದ್ದೇನೆ ನೋಡ್ರಿ. ಈ ಹುಗ್ಗಿ ಮಾಡೋ ಪದ್ಧತಿನ ನಿಮ್ಗೆ ಇಷ್ಟ ಆಗ್ಯದ ಅನ್ಕೋತೀನಿ ರೀ. ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸಬರು ನೋಡೋರೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಹೀಗೆ ನಮ್ಮ ಚಾನಲಿಗೆ ಸಪೋರ್ಟ್ ಮಾಡ್ತಾ ಇರ್ರಿ. ನಮಸ್ಕಾರ ರೀ ಎಲ್ಲರಿಗೂ.